Yes, sir. Please. Thank you. ಬನ್ನಿ ಸರ್. ಸರ್ ಹತ್ರ ಬನ್ನಿ ಸರ್, ಹತ್ರ ಬನ್ನಿ ಸರ್. Thank you, sir. The presence is a testament to the importance of this center and the value it brings to our society. Guests and our dignitaries to help us in our lamp lighting and for this occasion. गणपति मनसा स्मरामि वसिष्ठवामदेववन्दितं महादेवसुतं गुरुगुहनुतं महादेवसुतं गुरुगुहनुतं मारकोटिप्रकाशं महाकाव्यनाटकर्ति Orthopedic team. Abdominal trauma is yet another life-threatening condition which needs early recognition, prompt diagnosis and immediate intervention, which is handled by our GI surgeons. SiteCare has a multidisciplinary team of surgeons who work. Kumaran. Santosh K. Renu G. ಕಡಿಮೆ ಇತ್ತು. ಬಹುಶಃ ಕೊರತೆಯನ್ನು ಇವತ್ತು ನಮ್ಮ ಸೈಟ್ ಕೇರ್ ಆಸ್ಪತ್ರೆ ನೀಗಿಸ್ತಾ ಇದೆ ಅಂತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಇವತ್ತು ಎಮರ್ಜೆನ್ಸಿ ಮತ್ತು ಟ್ರಾಮಾ ಕೇರ್ ಸೆಂಟರ್ ಅವಶ್ಯಕತೆ ಭಾಳ ಇತ್ತು. ಯಾಕಂದರೆ ಇವತ್ತು ಇದು ಏರ್ಪೋರ್ಟ್ ರೋಡ್, ಆಲ್ಮೋಸ್ಟ್ ಆಲ್ ಎಕ್ಸ್ಪ್ರೆಸ್ ಹೈವೇ, ಭಾಳ ಫಾಸ್ಟಾಗಿ ಏರ್ಪೋರ್ಟು ಮತ್ತು ಹೈದ್ರಾಬಾದ್ ಕಡೆ ಹೋಗ್ತಕ್ಕಂಥ ವೆಹಿಕಲ್ ಒಂದು. ಎರಡನೇದು, ಜನ ಈಗಾಗಲೇ ಹೇಳಿದಾಗೆ ಸುರಕ್ಷತೆಯನ್ನು ನಾವು ಪಾಲಿಸ್ತಾ ಇಲ್ಲ. ಸರ್ಕಾರ ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಅಡ್ವರ್ಟೈಸ್ಮೆಂಟು ಎಲ್ಲವನ್ನೂ ಕೊಟ್ಟರು ಕೂಡ ನೋ ಪಾರ್ಕಿಂಗ್ ಕೆಳಗಡೆ ವೆಹಿಕಲ್ ನಿಲ್ಲಿಸ್ತಾರೆ. ನಾನು ಡಾಕ್ಟರ್ ಚೈತನ್ಯ ಪ್ರಭು ಅಂತ ಸೈಟ್ ಕೇರ್ ಆಸ್ಪತ್ರೆ ನ್ಯೂರೋಸರ್ಜರಿ ವಿಭಾಗದಲ್ಲಿ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ವಿಶೇಷ ಏನು ಅಂತಂದರೆ ಸೈಟ್ ಕೇರ್ ಆಸ್ಪತ್ರೆ ಹಾಗೂ ಸೈಟ್ ಕೇರ್ ಆಸ್ಪತ್ರೆಯ ಸಮೂಹ ಇವತ್ತಿನ ದಿವಸ ಒಂದು ಒಳ್ಳೆ ಸುಸಜ್ಜಿತ ಎಮರ್ಜೆನ್ಸಿ ಕೇರ್ ಹಾಗೂ ಟ್ರಾಮಾ ಸೆಂಟರ್ನ ಒಂದು ಅಫಿಷಿಯಲ್ ಆಗಿ ಇನಾಗ್ರೇಷನ್ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇವತ್ತು. ಸೊ ಗಣ್ಯ ಅತಿಥಿಗಳೆಲ್ಲ ಬರ್ತಾ ಇದ್ದಾರೆ. ಮಾನ್ಯ ಶಾಸಕರು, ಜನಪ್ರಿಯ ನಾಯಕರು, ವಿಶ್ವನಾಥ್ ಸಾಹೇಬರು, ಆಮೇಲೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಕಡೆಯಿಂದ ಹಾಗೂ ಆಸ್ಪತ್ರೆ ಕಡೆಯಿಂದ ಒಂದು ವಿಶೇಷವಾದ ಧನ್ಯವಾದಗಳು. ಎಮರ್ಜೆನ್ಸಿ ಹಾಗೂ ಟ್ರಾಮಾ ಸೆಂಟರ್ ಅಂತಂತಂದರೆ ಬೇಸಿಕ್ಲಿ ಒಂದು ಸ್ಪೆಷಲ್ ಕೇರ್ ಓನ್ಲಿ ಫಾರ್ ಎಮರ್ಜೆನ್ಸಿ ಹಾಗೂ ಆಕ್ಸಿಡೆಂಟ್ ಕೇಸಸ್ಗೆ ಮಾಡುವಂಥ ಒಂದು ಸುಸಜ್ಜಿತ ಹಾಗೂ ಪ್ರೊಫೆಷ್ನಲ್ ಏರಿಯಾ ಆಗಿರ್ತದೆ. ಸೊ ನಮ್ಗೆ ಗೊತ್ತಿರೋಂಗೆ ಬೆಂಗಳೂರಲ್ಲಿ, ವಿಶೇಷವಾಗಿ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ಬೆಂಗಳೂರಲ್ಲಿ ದಿನನಿತ್ಯ ನೋಡ್ತಾ ಇದ್ದೀವಿ. ರೋಡ್ ರೇಜ್ ಪ್ರಕರಣಗಳಿರ್ಬೋದು, ಆಕ್ಸಿಡೆಂಟ್ ಪ್ರಕರಣಗಳು ದಿನ ಇನ್ಕ್ರೀಸ್ ಆಗ್ತಲೇ ಇದೆ. ಹೆಡ್ ಇಂಜರಿ ಈಸ್ ಆಲ್ವೇಸ್ ನೆವರ್ ಫಾರ್ ಗಿವಿಂಗ್. ಅದಕ್ಕೆ ಇಮಿಡಿಯೇಟ್ ಆದಂಥ ಒಂದು ಅಟೆನ್ಷನ್ ಬೇಕಾಗುತ್ತೆ, ಇಮಿಡಿಯೇಟ್ ಆದಂಥ ಒಂದು ಟ್ರೀಟ್ಮೆಂಟ್ ಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಟ್ರಾಮಾ ಸೆಂಟರ್ಗಳ ಅಗತ್ಯ ಭಾಳ ಮುಖ್ಯ. ಟ್ರಾಮಾ ಸೆಂಟರ್ಗಳ ರೋಲ್ ಕೂಡ ಭಾಳ ಮುಖ್ಯ. ಆ ನಿಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ, ಈ ವಲಯದಲ್ಲಿ, ಈ ಏರಿಯಾದಲ್ಲಿ ಈ ಟ್ರಾಮಾ ಸೆಂಟರ್ ಬರ್ತಿರೋದು ಒಂದು ಒಳ್ಳೆಯ ಸಂಗತಿ, ಒಂದು ಒಳ್ಳೆಯ ನ್ಯೂಸ್ ಅಂತ ಹೇಳ್ಬೋದು. ಸೊ ಗೋಲ್ಡನ್ ಅವರ್ ಪೀರಿಯಡ್ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ ಹೆಡ್ ಇಂಜುರಿನಲ್ಲಿ. ಹೆಡ್ ಇಂಜುರಿ ಆದ ತಕ್ಷಣ ಇಮಿಡಿಯೇಟಾಗಿ ಪೆಟ್ಟು ಬಿದ್ದಾಗ ಅದರಿಂದ ಆಗುವ ಪರಿಣಾಮಗಳು, ದುಷ್ಪರಿಣಾಮಗಳು ಇದ್ದೇ ಇರುತ್ತೆ. ಅದ್ರ ಜೊತೆಯಾಗಿ ಅದರಿಂದ ಸೆಕೆಂಡರಿ ಇಂಜುರೀಸ್ ಕೂಡ ಬ್ರೈನಿಗೆ ಆಗುತ್ತೆ.
ಸೊ ಅದ್ರ ಒಳಗಡೆ ಇರಿವರ್ಸಿಬಲ್ ಡ್ಯಾಮೇಜ್ ಆಗೋದ್ರ ಒಳಗಡೆ ಅವರಿಗೆ ಒಂದು ಟ್ರೀಟ್ಮೆಂಟನ್ನು ಇನಿಷಿಯೇಟ್ ಮಾಡಬೇಕಾಗ್ತದೆ. ಸೊ ಅದಕ್ಕೆ ಹತ್ತಿರದಲ್ಲಿ ಎಲ್ಲ ವ್ಯವಸ್ಥೆ ಲಭ್ಯವಿರುವಂಥ ಟ್ರಾಮಾ ಸೆಂಟರ್ ಇರೋದು ಅಗತ್ಯವಾಗಿರ್ತದೆ. ಸೊ ಆ ಥರ ಇದ್ದಾಗ ಇನಿಷಿಯಲ್ ಟ್ರೀಟ್ಮೆಂಟ್ನ ನಾವು ಸ್ಟಾರ್ಟ್ ಮಾಡಿ ಸೆಕೆಂಡ್ರಿ ಇಂಜುರೀಸ್ನ ಪ್ರಿವೆಂಟ್ ಮಾಡ್ಬೋದು. ಆದಷ್ಟು ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದ್ರಿಂದ ಹೆಡ್ ಇಂಜರಿ ಪೇಷಂಟ್ಸ್ಗಳಲ್ಲಿ ಒಂದು ಜೀವ ಉಳಿಸುವಂಥ ಕೆಲಸನ ನಾವು ಬೇಗನೆ ಸ್ಟಾರ್ಟ್ ಮಾಡ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಸೈಟ್ ಕೇರ್ ಆಸ್ಪತ್ರೆಯವರು ಒಂದು ಸುಸಜ್ಜಿತ ಎಮರ್ಜೆನ್ಸಿ ಹಾಗೂ ಟ್ರಾಮಾ ಕೇರ್ ಸೆಂಟರ್ ವಿತ್ ಹೆಡ್ ಇಂಜುರಿ ಆ್ಯಂಡ್ ಸ್ಪೈನ್ ಇಂಜುರಿ ಕೇರ್ ಸೆಂಟರ್ನ ಇವತ್ತು ಅಫಿಷಿಯಲ್ ಆಗಿ ಲೋಕಾರ್ಪಣೆ ಮಾಡ್ತಿರೋದು ಒಂದು ಖುಷಿ ಸಂಗತಿ. ನಾನು Dr. Sanjana Pradeep. I'm heading the emergency department here at Site Care Hospital. So today is our launch of the newly equipped trauma center of our hospital. So our emergency department has trained emergency physicians. So we are here to take care of all kinds of trauma. So around this area we do see a lot of accidents. But our care is not just restricted to accidents. We also take care of snake bites, poisonings, other medical emergencies. But today, mainly we are establishing ourselves as a trauma center. So we have a neurosurgeon, orthopedic surgeon, and the GI surgeons. We have sophisticated equipment in our OT, 24/7 blood bank, lab services, and then for our backup, we have the anesthetists and ICU care. So ನಮ್ಮ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ ಏನು ಅಂದರೆ we have all the equipment that we need to save lives. So the most important thing is come to our emergency as soon as possible. You can contact our direct emergency number. We have a direct line. Ask for our ambulance or any ambulance that comes in. Patients will be taken care of. Don't waste time. The first hour, the first 3 hours, very important. We will resuscitate, stabilize, and you will definitely get the best care in Site Care Hospital. Thank you. Information Officer and Head of Partnership and Strategic Initiatives at Site Care Hospital. Today is an important day in the history of our hospital because we are inaugurating the Advanced Emergency and Trauma Center, which will be catering to the emergency and trauma requirement of the nearby communities out there. Site Care has been in operation for more than 7 years, and we have treated more than 35,000 patients. But on demand of the community, we are also upgrading our ER by specialized surgical services, which includes the neuro, ortho, GI, critical care, and the 24/7 radiology and blood bank services, which will be helping the community to cater to any of the emergency requirement. Also on the same day, we are very proud to actually launch an initiative called as Raksha Sarthi kind of honoring initiative, where we are recognizing the efforts and contribution of the ambulance driver in saving the life, because for any emergency they are actually the first point of contact who reaches there. So we are taking a special initiative where we will honor some of those today also, and we will be instituting an award where every year through some of the criteria that we will fix, we will honor a few of them as the Raksha Sarthis for the community, and this will be open for all the ambulance drivers within Karnataka. So thank you everyone for making it to the event.